ಕಲಶದ ವೀಳ್ಯದೆಲೆಯನ್ನು ಪೂಜಿಸಿದ ನಂತರ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ಹಲವಾರು ಪೂಜಾ ಮಾಹಿತಿಗಳು, ಜ್ಯೋತಿಷ್ಯದ ಮಾಹಿತಿಗಳನ್ನು ನೋಡಲಿಕ್ಕೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಯಾರ ಮನೆಯಲ್ಲಿ ಕಲಶದ ವೀಳ್ಯದೆಲೆಯನ್ನು ಹೊರಗೆ ಹಾಕಿದರೆ ಅಥವಾ ಕಸಕ್ಕೆ ಹಾಕಿದರೆ ಅವರ ಮನೆ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕಲಶ ದೇವತೆ ಶಾಪ ಉಂಟಾಗಿ ವಿಪರೀತವಾದಂಥ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಖರ್ಚು ಜಾಸ್ತಿ, ಸಾಲದ ಬಾಧೆಗೆ ಸಿಲುಕಿ ಹಾಕಿಕೊಳ್ತಾರೆ. ರೋಗ ಬಾಧೆ ಹೆಚ್ಚಾಗಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತೆ ಆಗುತ್ತದೆ. ಹಾಗೆಯೇ ಶತ್ರು ಬಾಧೆ, ಶತ್ರುಗಳ ಕಾಟ ಹೆಚ್ಚಾಗಿ ಕುಟುಂಬದಲ್ಲಿ ಕಾಡುತ್ತದೆ. ಹಾಗಿದ್ರೆ ಕಲಶದ ವೀಳ್ಯದೆಲೆಯನ್ನು ಪೂಜಿಸಿದ ನಂತರ ನಾವೇನು ಮಾಡಬೇಕು ಅನ್ನೋದಾದರೆ, ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಣಗಿಸಿ ಇಡಬಾರ್ದು. ಆ ಎಲೆಗಳು ಒಣಗೋದ್ರಿಂದ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ ಇನ್ನೂ ಹೆಚ್ಚಾಗಿ ಕಾಡುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ತುಳಸಿ ಕಟ್ಟೆಗೆ ನಾವು ಹಾಕಬೇಕು. ಇನ್ನು ಕಲಶದ ವೀಳ್ಯದೆಲೆಯನ್ನು ಪೂಜಿಸಿದ ನಂತರ ತುಳಸಿ ಕಟ್ಟೆಗೆ ಹಾಕೋದ್ರಿಂದ ಏನೆಲ್ಲ ಲಾಭಗಳಿವೆ, ಯಾವ ಕಾರಣಕ್ಕಾಗಿ ಹಾಕಬೇಕು ಅನ್ನೋದನ್ನು ನೋಡೋದಾದರೆ, ಯಾರು ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ತುಳಸಿ ಕಟ್ಟೆಗೆ ಹಾಕುತ್ತಾರೋ ಅವರು ಮಾಡಿರ್ತಕ್ಕಂಥ ಸಮಸ್ತ ಪಾಪಗಳೆಲ್ಲವೂ ನಿವಾರಣೆಯಾಗಿ ಬಹಳ ತೇಜೋವಂತರು ಅಥವಾ ಕಾಂತಿವಂತರಾಗಿ ಕಲಶ ದೇವತೆಯ ಸಂಪೂರ್ಣ ಅನುಗ್ರಹವಾಗಿ ಮನೆಯು ಅಭಿವೃದ್ಧಿಯನ್ನು ಕಾಣುತ್ತದೆ. ಹೀಗಾಗಿ ಯಾರೂ ಕೂಡ ಕಸಕ್ಕೆ ಹಾಕೋದಾಗಲಿ ಅಥವಾ ಕಲಶದ ವೀಳ್ಯದೆಲೆಯನ್ನು ಒಣಗಿಸೋದಾಗಲಿ ಇದೆಲ್ಲ ಮಾಡಬಾರ್ದು. ನೇರವಾಗಿ ತೆಗೆದುಕೊಂಡೋಗಿ ತುಳಸಿ ಕಟ್ಟೆಗೆ ಹಾಕಬೇಕು. ಇನ್ನು ಕೆಲವ್ರ ಮನೆಯಲ್ಲಿ ತುಳಸಿಯನ್ನೇ ಇಟ್ಟಿಲ್ಲ ಅಂಥವ್ರೇನಪ್ಪ ಮಾಡೋದು ಅನ್ನೋದಾದರೆ, ಹಾಗೆ ಮನೆಗೆ ದೈವ ಬಲ ಹೆಚ್ಚಾಗೋದಕ್ಕೆ ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ಈ ರೀತಿಯಾಗಿ ಮಾಡೋದ್ರಿಂದ ಮನೆಗೆ ಮತ್ತು ಕುಟುಂಬಕ್ಕೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ. ಅದು ಏನಪ್ಪ ಮಾಡಬೇಕು ಅನ್ನೋದಾದರೆ, ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ಹರಿಯುವ ನದಿಯಲ್ಲಿ ಬಿಡಬೇಕು. ಇಲ್ಲಾಂದರೆ ತುಳಸಿ ಕಟ್ಟೆಗೆ ಹಾಕಬೇಕು. ಇಷ್ಟೇ ಮಾಡಬೇಕು. ತುಳಸಿ ಕಟ್ಟೆಗೆ ಹಾಕೋದ್ರಿಂದ ಏನೆಲ್ಲ ಲಾಭಗಳು ಆಗುತ್ತವೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಈಗ ಹರಿಯುವ ನದಿಯ ನೀರಿನಲ್ಲಿ ಬಿಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋಂಥ ನೋಡೋದಾದರೆ, ಯಾರು ಪೂಜ್ಯ ಭಾವನೆಯಿಂದ ಹರಿಯುವ ನದಿಯ ನೀರಿನಲ್ಲಿ ಭಕ್ತಿಯಿಂದ ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ಬಿಡೋದ್ರಿಂದ ಅವರಿಗೆ ಪೂಜಿಸಿದ ದೇವರು, ನಂತರ ಕಲಶದ ದೇವಿಯ ಆಶೀರ್ವಾದ, ಮನೆ ದೇವರ ಆಶೀರ್ವಾದ ಕೊನೆಯದಾಗಿ ಸದಾ ಇರುತ್ತೆ. ಸಕಲ ಕಾರ್ಯಗಳು ದೇವರ ದಯೆಯಿಂದ ಸುಗಮವಾಗಿ ನಡೆದು ಇಚ್ಛಿಸಿದ ಕಾರ್ಯಗಳು ಬಹಳ ಬೇಗ ಯಾವುದೇ ತರಹದ ಕಷ್ಟಗಳಿಲ್ಲದೆ ಸುಗಮವಾಗಿ ಹಾಗೂ ಸುಸೂತ್ರವಾಗಿ ನೆರವೇರುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದ್ದು ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೂ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ದೊರೆಯುತ್ತದೆ. ಇನ್ನು ಕೊನೆಯದಾಗಿ ಬಹಳ ಪ್ರಮುಖವಾದ ವಿಷಯ ಏನಪ್ಪ ಅಂತಂದರೆ, ಇನ್ನು ಕೆಲವ್ರ ಮನೆಯಲ್ಲಿ ಪದ್ಧತಿಗಳಿರುತ್ತೆ. ಕಲಶದ ವೀಳ್ಯದೆಲೆಯನ್ನು ವಯಸ್ಸಾದವರು, ಹಿರಿಯರು ಹಾಕ್ಕೊಳ್ತಾರೆ, ಅಂದರೆ ತಿಂತಾರೆ. ಹಾಗಾಗಿ ತಾಂಬೂಲವನ್ನಾಗಿ ಕಲಶದ ವೀಳ್ಯದೆಲೆಯನ್ನು ಮನೆಯ ಹಿರಿಯರು ಮಾತ್ರ ಹಾಕಿಕೊಳ್ಬೇಕು. ಇನ್ನು ಹಿರಿಯರು ಅಂದರೆ ಯಾರ್ಯಾರಪ್ಪ ಅಂದರೆ ಅಜ್ಜಿ, ತಾತ, ಅಪ್ಪ, ಅಮ್ಮ, ಮಗಳು, ಅಳಿಯ ಯಾರು ಬೇಕಾದರೂ ಹಾಕ್ತಾರೆ.
ಅಣ್ಣ ಅತ್ತಿಗೆ ಯಾರು ಬೇಕಾದರೂ ತಾಂಬೂಲವನ್ನಾಗಿ ಸೇವನೆ ಮಾಡ್ಬೋದು. ಇದರಿಂದ ಮನೆ ಮತ್ತು ಮನೆತನ ಅಭಿವೃದ್ಧಿಯನ್ನು ಕಾಣುತ್ತೆ. ಶುಭ ಕಾರ್ಯಗಳು ಹೆಚ್ಚಾಗಿ ಆ ಮನೆಯಲ್ಲಿ ನಡೆಯುತ್ತೆ. ಯಾವುದೇ ರೀತಿ ಸಂಕಷ್ಟಗಳು ತೊಂದರೆಗಳು ಇಲ್ಲದೆ ಸುಗಮವಾಗಿ ಮನೆಯು ಅಭಿವೃದ್ಧಿಯ ಅಡೆಗೆ ಸಾಗುತ್ತದೆ. ಇನ್ನು ಕೊನೆಯದಾಗಿ ಕೇವಲ ಪೂರ್ವವಾಹಿನಿ ಅಥವಾ ಉತ್ತರವಾಹಿನಿ ನದಿಗಳಲ್ಲಿ ಮಾತ್ರ ಪೂಜಿಸಿರ್ತಕ್ಕಂಥ ಕಲಶದ ವೀಳ್ಯದೆಲೆಯನ್ನು ಬಿಡಬೇಕು. ಅಂದರೆ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಹರಿಯುವಂಥ ನದಿಗಳಿಗೆ ಮಾತ್ರ. ಇನ್ನು ಕಲಶ ಪೂಜೆಗೆ ಎಲೆಗಳಲ್ಲಿ ಎರಡು ಟೈಪಲ್ಲಿ ಬರುತ್ತೆ. ಒಂದು ಹಸಿರು ಎಲೆ, ಇನ್ನೊಂದು ಸ್ವಲ್ಪ ಬಿಳಿ ಎಲೆಗಳು ಬರ್ತವೆ. ನಮ್ಮ ಈ ಕಲಶ ಪೂಜೆಗೆ ಯಾವಾಗಲೂ ಹಸಿರು ವೀಳ್ಯದೆಲೆನೇ ಸರ್ವಶ್ರೇಷ್ಠ. ಬೇರೆ ಯಾವುದೇ ಎಲೆಗಳು ಅಷ್ಟೊಂದು ಫಲವನ್ನು ಕೊಡೋದಿಲ್ಲ. ಕಲಶ ಪೂಜೆಗೆ ಯಾವಾಗಲೂ ಇಡ್ತಕ್ಕಂಥ ಎಲೆ ಹಸಿರು ಬಣ್ಣದ್ದಾಗಿರಬೇಕು. ಮತ್ತು ಆ ಎಲೆ ಸ್ವಚ್ಛವಾಗಿ ಹಸ್ತ ಆಕಾರದಲ್ಲಿರಬೇಕು. ಹಾಗೆ ಭಿನ್ನವಾಗಿರಬಾರ್ದು. ಅಂದರೆ ಅರ್ಧೋಗಿರೋದು ತೂತು ಬಿರ್ತಕ್ಕಂಥ ಎಲೆಗಳನ್ನು ಪೂಜೆಗೆ ಇಡಬಾರ್ದು. ಇನ್ನು ಯಾವುದೇ ರೀತಿ ಫಲಗಳು ಸಿಗೋದಿಲ್ಲ. ನದಿಗಳಿಲ್ಲ, ಹಾಗೆ ನಾವು ತುಳಸಿ ಕಟ್ಟೆನೂ ಇಟ್ಟಿಲ್ಲ. ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ಏನು ಮಾಡ್ಬೋದು ಅಂತಕ್ಕಂಥ ಅಂತಹ ಜನರು ಏನು ಮಾಡ್ಬೋದು ಅನ್ನೋದಾದರೆ, ಪೂಜಿಸಿದ ಕಲಶದ ವೀಳ್ಯದೆಲೆಯನ್ನು ಪ್ರಸಾದ ರೂಪವಾಗಿ ಕೇವಲ ಮನೆಯ ಹಿರಿಯರು ಮಾತ್ರವೇ ಹಾಕಿಕೊಳ್ಳಬೇಕು. ಬೇರೆ ಯಾರೂ ಕೂಡ ಹಾಕಿಕೊಳ್ಬಾರ್ದು. ಕಲಶದ ವೀಳ್ಯದೆಲೆಯನ್ನು ಒಣಗಿಸಿದರೆ ಅಥವಾ ಕಸದಲ್ಲಿ ಗುಡಿಸಿದರೆ ಅಂತಹ ಮನೆಗಳಿಗೆ ದಾರಿದ್ರ್ಯ ಕಟ್ಟಿಟ್ಟ ಬುತ್ತಿ. ಆ ಮನೆಗಳಿಗೆ ಎಂದಿಗೂ ಲಕ್ಷ್ಮಿ ದಾರಿದ್ರ್ಯ ಬಂದುಬಿಡುತ್ತೆ. ಕಲಶ ದೇವಿಯ ಶಾಪವಾಗಿ ಆ ಮನೆಯಲ್ಲಿ ಸಂಪಾದಿಸಿದ ಹಣ ಬೇರೆಯವರ ಪಾಲಾಗಿ ತುಂಬ ಕಷ್ಟದಲ್ಲಿ ನರಳುವಂಥ ಪರಿಸ್ಥಿತಿ ಕುಟುಂಬಕ್ಕೆ, ಮನೆತನಕ್ಕೆ ಬಂದು ಒದಗುತ್ತದೆ. ವಿಪರೀತವಾದಂಥ ಸಾಲಬಾಧೆಯಿಂದ ಮನೆಯ ಕುಟುಂಬಸ್ಥರು ನರಳಬೇಕಾಗುತ್ತದೆ. ಹಾಗೆಯೇ ಶತ್ರುಗಳ ಕಾಟ ಹೆಚ್ಚಾಗಿ ಮನೆಯಲ್ಲಿ ಸಂಕಟ ಶುರುವಾಗುತ್ತದೆ.